ನಮಸ್ಕಾರ ಎಲ್ರಿಗೂ. ಸೊ ಇದು 38 ಗುಂಟೆ ಅಗ್ರಿಕಲ್ಚರ್ ಲ್ಯಾಂಡು. ಸೊ ರೈಲ್ವೆ ಸ್ಟೇಷನ್ಗೆ ಜಸ್ಟ್ ಒಂದು 100 ಮೀಟ್ರ್ ದೂರದಲ್ಲಿ ಇರ್ತಕ್ಕಂಥ ಜಾಗ. ನೀವು ಟ್ರೈನಲ್ಲಿ ಬಂದರೆ ಟ್ರೈನ್ನ ಇಳ್ಕೊಂಡು ಈ ಪ್ರಾಪರ್ಟಿಗೆ ಒಂದು 100 ಮೀಟ್ರ್ ನಡ್ಕೊಂಡು ಬರಬೇಕು, ಒಂದು 150 ಅಡಿ ನಡ್ಕೊಂಡು ಬರ್ಬೇಕಷ್ಟೇ. ಸೊ ಜಸ್ಟ್ 100 ಮೀಟ್ರ್ ದೂರದಲ್ಲಿ ಇರ್ತಕ್ಕಂಥ ಜಾಗ. ಬೆಂಗಳೂರಿಂದ ನೀವು ಟ್ರೈನಲ್ಲೇ 1 ಅವರ್ಗೆ ಈ ಪ್ರಾಪರ್ಟಿಗೆ ರೀಚ್ ಆಗ್ಬೋದು. ಪ್ಲಸ್ ಬೆಂಗಳೂರು ಮೈಸೂರು ನ್ಯಾಷನಲ್ ಹೈವೇ ಎಕ್ಸ್ಪ್ರೆಸ್ ಹೈವೇಯಿಂದ ಜಸ್ಟ್ 2 ಕಿಲೋಮೀಟ್ರ್ ಆಗುತ್ತೆ ಈ ಲೊಕೇಶನ್ಗೆ. ಸೊ ಒಂದು 15 ಅಡಿ ಒಂದು ನಕಾಶೆ ರಸ್ತೆ ಇದು. ಒಂದು 50 ಮೀಟ್ರ್ ದೂರದಲ್ಲಿ ಟಾರ್ ರೋಡ್ ಸಿಗುತ್ತೆ. ವಿಲೇಜು ಸಹ ಒಂದು 105 ಮೀಟ್ರ್ ದೂರದಲ್ಲಿ ಇರತಕ್ಕಂಥ ಜಾಗ. ಸೊ ಪಕ್ಕದಲ್ಲೇ ತೋಟ, ಅದು ಒಂದು ಸೈಡ್ ಬಾರ್ಡ್ರು, ತೋಟ ವಿತ್ ಫಾರ್ಮ್ ಹೌಸು, ಅದು ಬೇರೆಯವ್ರದ್ದು. ಸೊ ಇಲ್ಲೇ ಪಕ್ಕದಲ್ಲೇ 105 ಮೀಟ್ರದಲ್ಲಿ ವಿಲೇಜ್ ಸಹ ಇದೆ. ಇದು ಕೆಂಪು ಮಣ್ಣು, ರೆಡ್ ಸಾಯಿಲು. ಇವರು ಲಾಸ್ಟ್ ಬೆಳೆ ಭತ್ತ ಬೆಳೆದಿದ್ರು. ಮಳೆಗಾಲದಲ್ಲಿ ಚಾನಲ್ ನೀರು ಬರುತ್ತೆ, ಆ ನೀರನ್ನು ಯೂಸ್ ಮಾಡಿ ಬೆಳೆದಿದ್ರು. ಬೋರ್ ಹಾಕ್ಸ್ಕೊಂಡ್ರೆ ನಿಮಗೆ 100 ಫೀಟಲ್ಲೆಲ್ಲ ನೀರು ಸಿಗುತ್ತೆ. ಸೊ ಪಕ್ಕದಲ್ಲಿ ನೋಡಿ ದೊಡ್ಡ ತೋಟ ವಿತ್ ಫಾರ್ಮ್ ಹೌಸು, ಇದು ಬೇರೆಯವ್ರದ್ದು. ಅದೇ ಒಂದು ಸೈಡ್ ಬಾರ್ಡ್ರ್. ನಿಮಗೆ ಬೇರೆಯವರು ತುಂಬ ಚೆನ್ನಾಗಿ ಡೆವಲಪ್ ಮಾಡಿರೋದು ತೋಟನ. ಸೊ ಎದುರುಗಡೆ ಈ ತೋಟದ ಹಿಂಭಾಗ ಮನೆ ಏನು ಕಾಣಿಸ್ತಿದೆ ನೋಡಿ, ಸೊ ಅದು ವಿಲೇಜು. ಒಂದು 105 ಮೀಟ್ರ್ ದೂರದಲ್ಲಿ ವಿಲೇಜ್ ಇದೆ. ಸೊ ಇದು ನಕಾಶೆ ರಸ್ತೆ 15 ಅಡಿ ಅಗಲ ಬರುತ್ತೆ. ಸೊ ವಿಲೇಜ್ಗೆ ಹೋಗಿ ಕನೆಕ್ಟ್ ಆಗುತ್ತೆ. ಸೊ ಇಲ್ಲಿಂದ 50 ಮೀಟ್ರ್ ದೂರದಲ್ಲಿ ಟಾರ್ ರೋಡ್ ಸಿಗುತ್ತೆ ನಿಮಗೆ. ಸೊ ಅಲ್ಲಿಂದ 2 ಕಿಲೋಮೀಟ್ರ್ ನಿಮಗೆ ನ್ಯಾಷನಲ್ ಹೈವೇ ಎಕ್ಸ್ಪ್ರೆಸ್ ಹೈವೇ. ಬೆಂಗಳೂರು ಮೈಸೂರು ನ್ಯಾಷನಲ್ ಹೈವೇಯಿಂದ ಜಸ್ಟ್ ಒಂದು 2 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಸೊ ಪಕ್ಕದಲ್ಲೇ ವಿಲೇಜ್ ಇದೆ. ಸುತ್ತಮುತ್ತ ಎಲ್ಲ ತೋಟಗಳು, ಗ್ರೀನರಿ ಅದ್ಭುತ ಆಗಿದೆ. ಇದು ಅದ್ಭುತ ಕಲ್ಲು, ಪಕ್ಕ ಪೋಡಿ ಆಗಿ ಅದ್ಭುತ ಆಗಿದೆ. ಸೊ ಈ ಬಾರ್ಡ್ರು ಅದ್ಭುತ ಲೈನಿಗೆ ತೇವ್ರಿ ಇದೆ. ಸೊ ಹಿಂದೆಗಡೆ ರೈಲ್ವೆ ಟ್ರ್ಯಾಕು ಇದೆ, ರೈಲ್ವೆ ಸ್ಟೇಷನ್. ಇಲ್ಲಿಂದ 100 ಮೀಟ್ರ್ ದೂರದಲ್ಲಿ ಟ್ರೈನ್ ಸ್ಟಾಪ್ ಮಾಡುತ್ತೆ. ಸೊ ಇಲ್ಲಿಂದ ನೀವು ನಡ್ಕೊಂಡು ರೀಚ್ ಆಗ್ಬೋದು ಈ ಪ್ರಾಪರ್ಟಿಗೆ. ಸೊ ಆಮೇಲೆ ಈ ಟ್ರ್ಯಾಕಿಗಿನ್ನ ಎತ್ತರದಲ್ಲಿದೆ ಇದು ಭೂಮಿ ಬಂದು. ಸೊ ಕೆಂಪು ಮಣ್ಣು, ಪ್ಯೂರ್ ರೆಡ್ಡು ಸಾಲು. ಸೊ ಅಲ್ಲಿ ಮುಂದೆ ಕಾರ್ ನಿಂತಿದ್ದಿಲ್ಲ, ಅದು ಎಂಟ್ರಿ. ಸೊ ಅಲ್ಲಿ ರಸ್ತೆ ಇರೋದು, ಇದು ಕೊನೆ ಭಾಗ. ಕೆಂಪು ಮಣ್ಣು, ಫರ್ಟೈಲ್ ಸಾಲು, ಏನು ಬೇಕಾದ್ರೂ ಬೆಳಕ್ಬೋದು. ಸುತ್ತಮುತ್ತ ಎಲ್ಲ ತೋಟ ಇದೆ. ಸೊ ನೋಡಿ, ಇವರು ಕಲ್ಟಿವೇಷನ್ ಮಾಡಿರೋದ್ರಿಂದ ರೆಡ್ ಸಾಯಿಲು ಬಣ್ಣ ಗೊತ್ತಾಗುತ್ತೆ. ಪಕ್ಕದ ಜಾಗ, ಈ ಜಮೀನು ಪಕ್ಕದ ಜಾಗ. ಸೊ ಪಕ್ಕದಲ್ಲಿ ಹಳ್ಳಿ ಇದೆ, ಜನರಲ್ ಕಮಿಟಿ ಪ್ರಾಪರ್ಟಿ. ಸೊ ಅದರ್ ಲ್ಯಾಂಡ್ ಇಲ್ಲಿ ಸೇಲ್ಗಿರೋದನ್ನು ಕಂಪೇರ್ ಮಾಡಿಕೊಂಡ್ರೆ ಪ್ರೈಸು, ಸೊ ಇದು ರೀಸನಬಲ್ ಪ್ರೈಸ್ಗೆ ಇರ್ತಕ್ಕಂಥ ಜಾಗ.